RCB ಅಭಿಮಾನಿಗಳಿಗೆ ಇದು ನಿರಾಸೆಯ ಸುದ್ದಿ. ಪೊಲಿಟಿಕಲ್ ಟಿವಿಲಿ ಕುತ್ಕೊಂಡು ಕ್ರಿಕೆಟ್ ಸ್ಟೋರಿ ಹೇಳ್ತಾವನಲ್ಲಪ್ಪ ಅನ್ನೋ ನಿಮ್ಮ ಪ್ರಶ್ನೆಗೆ ಈ ಸುದ್ದಿ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPLನ ಫೈನಲ್ ಪಂದ್ಯ ನಿಗದಿಯಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಅದು ಅಹಮದಾಬಾದ್ಗೆ ಶಿಫ್ಟ್ ಆಗಿದೆ. ಯಾವ ಕಾರಣದಿಂದ IPL ಮ್ಯಾಚು ಅಹಮದಾಬಾದ್ಗೆ ಶಿಫ್ಟ್ ಆಯಿತು ಅಂತ ಕಾರಣ ಹುಡುಕಲು ಹೊರಟಾಗ BCCI ಕಾರಣ ತಿಳಿಸಿರೋದು ಕರ್ನಾಟಕದ ಶಾಸಕರ ಟಿಕೆಟ್ ವ್ಯಾಮೋಹದ ಕತೆ ಹೇಳ್ತಾ ಇದೆ. ಸದನದಲ್ಲಿ ಉಚಿತ ಟಿಕೆಟ್ಗಾಗಿ ಗದ್ದಲ ಮಾಡಿ ಸುದ್ದಿಯಾಗಿದ್ದ ಕರ್ನಾಟಕದ ಶಾಸಕರ ಅತಿಯಾದ ಟಿಕೆಟ್ ವ್ಯಾಮೋಹವೇ ಇವತ್ತು ಬೆಂಗಳೂರಿನಿಂದ ಅಹಮದಾಬಾದ್ಗೆ IPLನ ಫೈನಲ್ ಮ್ಯಾಚ್ ಶಿಫ್ಟ್ ಆಗಿದೆ ಅಂದರೆ ನೀವು ನಂಬಲೇಬೇಕು. ಬೆಂಗಳೂರಿನಲ್ಲಿರುವಂಥ ಅಧಿಕಾರಿಗಳಿಗೆ ಮತ್ತು ಕರ್ನಾಟಕದ ಶಾಸಕರುಗಳಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ಸಚಿವರಿಗೆ ಮತ್ತು ವಿವಿಧ ವಲಯದವರಿಗೆ ಉಚಿತವಾಗಿ ಟಿಕೆಟ್ ನೀಡಿದರೆ 2 ರಿಂದ 2.5 ಸಾವಿರ ಉಚಿತ ಟಿಕೆಟ್ಗಳನ್ನು KSCA ನೀಡಬೇಕಾಗುತ್ತೆ. ಹಾಗೂ ಆಗೊಂದು ವೇಳೆ BCCI ಬೆಂಗಳೂರಿನಲ್ಲಿ ಪಂದ್ಯ ನಡೆಸಿದರೆ 10 ಫ್ರಾಂಚೈಸಿಗಳ ನಾಯಕರಿಗೂ ಒಡೆಯರಿಗೂ ಕೂಡ ಉಚಿತ ಟಿಕೆಟ್ ನೀಡಬೇಕಾಗುತ್ತೆ. ಈ ರೀತಿಯಾದಂಥ ಒತ್ತಡ BCCIಗೂ ಮತ್ತು KSCA ಮೇಲೆ ಬೀಳುತ್ತದೆ. ಇದನ್ನು ನಿವಾರಿಸುವ ಉದ್ದೇಶದಿಂದ ಬೆಂಗಳೂರಿನಿಂದ ಅಹಮದಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ಬೆಂಗಳೂರಿನಲ್ಲಿ ಕೇವಲ 32 ರಿಂದ 35 ಸಾವಿರ ಆಸನಗಳಷ್ಟೇ ಇದೆ. ಹಾಗಾಗಿ ಈ ಎಲ್ಲ ಕಾರಣಗಳನ್ನು ಪರಿಗಣಿಸಿ ಮತ್ತು ಒತ್ತಡವನ್ನು ನಿವಾರಿಸಿಕೊಳ್ಳಲು BCCI ಮತ್ತು KSCA ಪ್ಲ್ಯಾನ್ ಮಾಡಿ ಇದನ್ನು ಬೆಂಗಳೂರಿನಿಂದ ಅಹಮದಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ. ಕರ್ನಾಟಕದ ಗೌರವಾನ್ವಿತ ಶಾಸಕರೇ, ಇನ್ಮೇಲಾದರೂ ಇಂಥ ಉಚಿತ ಟಿಕೆಟ್ಗೆ ದುಂಬಾಲು ಬೀಳೋದನ್ನು ಬಿಟ್ಟು ಬೆಂಗಳೂರಿನಲ್ಲಿ ನಡೆಯುವಂಥ IPL ಪಂದ್ಯಗಳಿಗೆ ಪ್ರೋತ್ಸಾಹ ನೀಡಿ. ಆ ಮೂಲಕ RCB ಅಭಿಮಾನಿಗಳಿಗೆ ನಿರಾಸೆಯನ್ನು ಉಂಟು ಮಾಡಬೇಡಿ. ಇಲ್ಲದೆ ಹೋದರೆ ಇಂಥ ಅನೇಕ ಪಂದ್ಯಗಳು ಬೆಂಗಳೂರಿನಿಂದ ಹೊರ ರಾಜ್ಯಕ್ಕೆ ಶಿಫ್ಟ್ ಆದರೆ RCB ಅಭಿಮಾನಿಗಳಿಗೆ ಶಾಪಕ್ಕೆ ನೀವು ಗುರಿಯಾಗಬೇಕಾಗುತ್ತೆ ಅನ್ನೋದನ್ನು ಮರಿಬೇಡಿ.